ಅದಕ್ಕೋಸ್ಕರ ಇವತ್ತು ಮುನ್ಸಿಪಾಲ್ಟಿ ಕೆಲಸ ಇವತ್ತು ಆಗಲೇಬೇಕಾದ್ರೆ ಏಪ್ರಿಲಾಗ ಮುಗಿಬೇಕದು. ಒಂದು 12ವರೆಗೆ ಬಂದ್ರೆ 12ವರೆಗೆ ಬಂದೀವಿ, ಇನ್ನೂವರೆಗೂ ಬಂದಿಲ್ಲ. ಅವಾಗೆ ಈಗ 1:30 ಬಂತು. ಅವನಿಗೆ ಆಲ್ಮೋಸ್ಟ್ ಅಲ್ಲಿ ಹೊಸಪೇಟೆ ಕೌನ್ಸಿಲರ್ ನಿಂದ್ರ ಅಂತ ಹೇಳಾಗತ್ತೀನಿ, ಹೇಳವಲ್ಲ ಅಂದ್ರೆ ಅವನಿಗೆ ಇರೋ ಲಿಂಕಿಗೆ. ಬೆಳಗ್ಗೆ ಹೋದ್ರ ಫೈನಲಿ ಈಗ ಬಂದ್ರು. ನಮ್ಮ ಅಜ್ಜಿ ಅವಾಗ ಗ್ರೀಸ್ ಹಾಕಾಕತ್ತಾಳ ಅಂದ್ರೆ ವಾಂತಿ ಹಾಕಾಕತ್ತಾಳ. ನಮ್ಮ ಅಜ್ಜಿ ಟ್ರಾವೆಲಿಂಗ್ ಆಗಲ್ಲ. ಅಲ್ಲಮ್ಮ ಈಗ ಬರ್ಬೇಕಾ ಕಾರ ಎಷ್ಟು ಸಲ ಗ್ರೀಸ್ ಹಾಕಿದ್ದೆ? 2 ಸಲ ಲೆಕ್ಕ ಹಾಕಿಯ? ಯಾಕೆ 2 ಸಲ ಕಮ್ಮಿ ಆಗೈತೆ? ಬಂದಿರೋ ವ್ಯೂಸ್ ನೋಡಿದ್ರೆ ಅಂದ್ರೆ ಅನಾಥ ಸೈಕದ ನಾನು ಕೇವಲ ಬರೀ 5 ವ್ಯೂಸ್ 5 ತಾಸಿಗೆ. ನಾನೇನು ಒಂದೊಂದ್ಸಲ ಯೋಚನೆ ಮಾಡಾಕತ್ತಂದ್ರೆ ಟೈಮ್ ವೇಸ್ಟ್ ಮಾಡಾಕತ್ತೀನಿ ನಾನು. ನಿಮ್ಮ ಮನಸ್ಸಿಗೆ ಏನಿರ್ತದೆ ಅದು ಹೇಳ್ಬಿಟ್ರೆ ನಮಗೆ ಮಾಡಿದ್ರೆ ಚಲೋ, ಮಾಡಲಿ ಅಂತ ಚಲೋ. ಸುಗುರು ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗಿಗೆ ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತು ಎಲ್ಲಿ ಉಂಟು ಅಂದ್ರೆ ನಮ್ಮ ಮನ್ಯಾಗ ನಮ್ಮ ಮಮ್ಮಿಯವರು ಮತ್ತು ನಮ್ಮ ಮಮ್ಮಿಯವ್ರ ಅತ್ತೆಯವರು ಇಬ್ಬರು ಇವತ್ತು ಇದಕ್ಕೆ ಹೋಗ್ಯಾರ ರೀ, ಅಮರಾವತಿಗೆ. ಅಲ್ಲಿ ಇದಕ್ಕೆ ಫಂಕ್ಷನ್ಗೆ ಹೋಗ್ಯಾರ. ನಾವು ಇವತ್ತು ಸ್ವಲ್ಪ ಮುನ್ಸಿಪಾಲ್ಟಿ ಕೆಲಸ ಇರೋದಕ್ಕೆ ಹೋಗೋಕೆ ಆಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಮುನ್ಸಿಪಾಲ್ಟಿ ಕೆಲಸ ಇವತ್ತು ಆಗಲೇಬೇಕಾದ್ರೆ ಏಪ್ರಿಲಾಗ ಮುಗಿಬೇಕದು. ಸ್ವಲ್ಪ ಇದ್ರದ್ದು ಐತಿ, ಅದಕ್ಕೆ ಅದನ್ನು ಅಪ್ಡೇಟ್ ಮಾಡ್ಸೋಕೆ ಹೋಗ್ಬೇಕು. ಅದಕ್ಕೆ ನಮ್ಮ ಹುಲಿನ ಕರ್ಕೊಂಬಂದಿನಿ. ನಾನು ಫಸ್ಟ್ ಟೈಮ್ ಗೈಸ್ ಹೋಗ್ತಿರೋದು ಅಂದರೆ ಮುನ್ಸಿಪಾಲ್ಟಿಗೆ ಹೋಗಿನಿ, ಅಂದ್ರೆ ಈ ಕೆಲಸಕ್ಕೆ ಹೋಗಿಲ್ಲ. ಅದಕ್ಕೆ ಅದ್ರದ್ದು ಏನು ಗಂಧ ಗಾಡಿ ಏನೂ ಗೊತ್ತಿಲ್ಲ, ಅದಕ್ಕೆ ವರ್ಣನ ಕರೆದಿನಿ. ಅವಂಗೂ ಏನೂ ಗೊತ್ತಿಲ್ಲ. ಹೋಗೋದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನೋಡೋದು, ಬರೋದು. ಇನ್ನೊಂದು ಸ್ವಲ್ಪ ಹೆಲ್ಸ್ ಐತೆ, ಅದನ್ನು ಮುಗಿಸೋದೈತ್ರಿ, ಹೋಗೋದೈತಿ. ಇವ್ರು ಇನ್ನೂ ಯಾವಾಗ ಬರ್ತಾರೆ ನತ್ತೆ ಸೋಸಿ ನಮಗೂ ಇನ್ನೂ ಗೊತ್ತಿಲ್ಲ. ಅದಕ್ಕೆ ಈಗ ನಾವು ಸೀದಾ ಹೋಗೋಣ, ವರುಣ ಬರೋಕ್ಕೆ ಆಗತ್ತೀನಿ. ಲೆಟ್ಸ್ ಗೋ. ಈಗ ಫೈನಲಿ ನಾವು ಎಲ್ಲ ಅವಾಗ ತಿರುಗಿ ಬಂದೀವಿ ರೀ ಮುನ್ಸಿಪಾಲ್ಟಿಗೆ. ಇದೆ ನಮ್ಮ ಹೊಸಪೇಟೆ ಮುನ್ಸಿಪಾಲ್ಟಿ. ಈಗ ಯೂಸ್ ಮಾಡಾಕತ್ತೀವಿ. ಅವಾಗ ಬಂದೀವಿ ರೀ, ನಿಯರ್ ಬೈ 1.5-2 ತಾಸು ನಿಂತೀವಿ ಚಾನಲ್ ಇದು ಮಾಡೋಕ್ಕೆ. ಅವ್ರು ಬಂದು 12ವರೆಗೆ ಬಂದ್ರೆ 12ವರೆಗೆ ಬಂದೀವಿ, ಇನ್ನೂವರೆಗೂ ಬಂದಿಲ್ಲ. ಅವಾಗೆ ಈಗ 1:30 ಬಂತು. ಭಾಳ ತ್ರಾಸ ಆಗ್ತದೆ. ವರುಣ ಕಂಡ ಇದಕ್ಕೆ ಬಂದನು ಈಗ ಮತ್ತೆ ವರುಣ ಸಾಲಲ್ಲ ಅಂತಂದು ಮತ್ತೆ ಮನೆಗೆ ತಂಡ ಜ್ಯೂಸು ಸ್ಯಾಟಿಸ್ಫೈ ಆಗಲಿಲ್ಲ. ಅದ್ರಾಗಿದ್ದು ಕ್ಯೂ ನೋಡ್ರಿ ಅಣ್ಣ ಮನೆಯಲ್ಲಿ. ಅದಕ್ಕೆ ಬಂದು ಕುಡಿಯೋದೇ ಐತಿ, ಹೋಗೋಣ. ಈಗ ಕೆಲಸ ಅಂದ್ರೆ ಆಗಲಿಲ್ಲ, ಕೊಟ್ಟು ಬಂದೀನಿ. ನಾನು ವರುಣ ಇರೋದಕ್ಕೆ ಸ್ವಲ್ಪ ಯಾರೋ ಪರಿಚಯದವ್ರು ಬಂದ್ರೆ ಅದೇ ಟೈಮಿಗೆ ಅವ್ರನ್ನ ಮಾಡಿ ಕೊಡ್ತೀನಿ, ನೀನು ಹೋಗ್ಬಾ ಅಂತಂದ್ರೆ. ಈಗ ಅಲ್ಲೇ ಇಟ್ಟು ಬಂದೀವಿ. ಈಗ ಇಲ್ಲಿ ಬಂದು ಜ್ಯೂಸ್ ಕುಡಿಯಾಕತ್ತೀವಿ. ಅದಕ್ಕೆ ವರುಣಿಗೆ ಆಲ್ಮೋಸ್ಟ್ ಅಲ್ಲಿ ಹೊಸಪೇಟೆ ಕೌನ್ಸಿಲರ್ ನಿಂದ್ರ ಅಂತ ಹೇಳಾಗತ್ತೀನಿ, ಹೇಳವಲ್ಲ ಅಂದ್ರೆ ಅವನಿಗೆ ಇರೋ ಲಿಂಕಿಗೆ. ಅದಕ್ಕೆ ಈಗ ಹೇಳಾಗತ್ತೀನಿ, ಕೇಳಲ್ಲ. ಈಗ ಫೈನಲಿ ಬಂದಿವ್ರಿ ಮನೆಗೆ ಬರೋದ್ರ ಪರಿಸ್ಥಿತಿ ಈ ಥರ ಆಗಿರುತ್ತೆ ನಮ್ಮದು. ಅನ್ನಾವತ್ತ ಶೆಕೆಗೆ ಲಿಟ್ರಲ್ಲಿ ಈಗೆಲ್ಲ ಕೊಟ್ಟೆಲ್ಲ ಬಂದೀವಿ. ಕೊಟ್ಟೀಗ ಬಂದು ಈಗ ಸ್ವಲ್ಪ ರೆಸ್ಟ್ ಮಾಡೋದೈತಿ. 4-4ವರೆಗೆ ಮತ್ತೆ ಹೋಗೋದೈತಿ. ಅಷ್ಟೊತ್ತಿಗೆಲ್ಲ ಆಗಿರ್ತೈತಿ, ಕಟ್ಟೋದೈತಿ. ಯಾಕಂದರೆ ಈಗ ಏಪ್ರಿಲಾಗ ಎದಕ್ಕೆ ಕಟ್ಟಬೇಕು ಚಾನಲ್ ಅಂತಂದ್ರೆ ಬಿಕಾಸ್ ಆಫ್ 5% ಡಿಸ್ಕೌಂಟ್ ಇರುತ್ತೆ, ಅಷ್ಟಕ್ಕೆ ಕಟ್ಟಾಗಬೇಕು. ಅದಕ್ಕೆ ಸ್ವಲ್ಪ ಹೋಗಿ ಮಗೀಗ ತೊಗೊಂಬರಮ್ ಗೈಸ್. ನೀರ್ದಾಗದಾಗ ಇಳಿಯಾಗದೈತೆ ಅವಾಗೆ. ಲೆಟ್ಸ್ ಗೋ. ಬೆಳಗ್ಗೆ ಹೋದ್ರ ಫೈನಲಿ ಈಗ ಬಂದ್ರೆ ನಮ್ಮ ಅಜ್ಜಿ ಅವಾಗೆ ಗ್ರೀಸ್ ಹಾಕಾಕತ್ತಾಳ ಅಂದ್ರೆ ವಾಂತಿ ಹಾಕಾಕತ್ತಾಳ. ನಮ್ಮ ಅಜ್ಜಿ ಟ್ರಾವೆಲಿಂಗ್ ಆಗಲ್ಲ, ಕಾರಾಗ ಹೋದ್ರೆ ಫಿಕ್ಸ್ ಹಾಕೋದ ಗ್ರೀಸ್ ಹತ್ರ. ಅದಕ್ಕೆ ಈಗ ಬಂದರೆ ಅಲ್ಲಿವರೆಗೆ ಏನಿಲ್ಲ. ಇವತ್ತು ಮನೆಗೆ ಏನೂ ಮಾಡಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಂತ ಬಿಸಿಲ ಶೆಕೆ ಅಡುಗೆ ಮನೆ ನಿಂದಿರೋದ ಕಷ್ಟ. ಅದಕ್ಕೋಸ್ಕರ ಈಗ ಬಂದಾರ. ಅಲ್ಲಿಂದ ಹೆಂಗಿದ್ರು ಪ್ರಸಾದ ತಂದಿರ್ತಾರೆ, ಅದನ್ನ ಈಗ ಬ್ಯಾಟಿಂಗ್ ಮಾಡೋದು. ನಮ್ಮ ಅಜ್ಜಿಗೆ ಅಲ್ಲಿ ಗ್ರೀಸ್ ಹಾಕಾಕತ್ತಾರೆ. ಈಗ ಕರ್ಕೊಂಬಂದು ಸ್ವಲ್ಪ ಇದು ಅವ್ರಿಗೆ ಅಂದರೆ ಒಂದು ದಿವ್ಸ ಹಿಂಗೆ ಹೋಗಿ ಬರ್ಬೇಕು. ಹೆವಿ ಟಯರ್ಡ್ ಆಗ್ಬಿಡ್ತಾವೆ, ಅನಾಥ ಟಯರ್ಡ್. ಅದೇ ಹ್ಯಾಂಗ್ ಓವರ್ನಾಗ ಇರ್ತಾರೆ. ಯಾಕಂದರೆ ಎಲ್ಲೂ ಟ್ರಾವೆಲ್ಗೆ ಇವಾಗ ಜಾಸ್ತಿ ಮಾಡಿಲ್ಲಲ್ಲ, ಯಾವಾಗ ರತ್ತಿದಾಗ ಹಂಗೆ ಆಗುತ್ತೆ. ಅದಕ್ಕೆ ಈಗ ಬಂದಾರ. ಹೊಟ್ಟೆ ಹಸ್ತೈತೆ, ಅದ್ರೂ ಟೈಮ್ ಆಗ್ಬಿಡೈತೆ. ನಾನು ನೋಡಿದ್ರೆ ಶಾಪಿಗೆ ಹೋಗ್ಬೇಕು. ಅದಕ್ಕೆ ಬಂದಾರ, ಕರ್ಕೊಂಬರಮ್ಮ. ಲೆಟ್ಸ್ ಗೋ. ಫೈನಲಿ ನಮ್ಮ ಅಜ್ಜಿಯವರು ಬಂದರೆ ಕರ್ಕೊಂಡು ಹೊಂಟೀನಿ. ಹೆಂಗೆ ಅನ್ನಿಸ್ತದೆ? ಹೆಂಗೆ ನಡೀತು? ಅದ್ರ ಆಮೇಲೆ ಫೀಲ್ಡ್ ಬ್ಯಾಗ್ ತೊಗೊಳಮ್ ಗೈಸ್. ಫಸ್ಟ್ ಹೋಗಿ ಇವರು ಸರ್ವೈವ್ ಆಗಲಿ. ಈಗ ರಾತ್ರಿ ಭಾಷಣ ಮಾಡಿದ್ರು. ಯಾರು ನೀನು? ಏ ಭಾಷಣ ಯಾಕೆ? ನಿನ್ನ ಭಾಷಣ ಕೇಳಕ್ಕಲ್ಲ ಎಷ್ಟೋ ಮಂದಿ ಬಂದಿರ್ತಾರೆ. ಎಷ್ಟು ಸಲ ಗ್ರೀಸ್ ಹಾಕಿದೆ? ಎಲ್ಲರೂ ಮಾತಾಡ್ಸೋದು. ಅಲ್ಲಮ್ಮ ಈಗ ಬರ್ಬೇಕಾ ಕಾರ ಎಷ್ಟು ಸಲ ಗ್ರೀಸ್ ಹಾಕಿದೆ? 2 ಸಲ ಲೆಕ್ಕ ಹಾಕಿಯ? ಯಾಕೆ 2 ಸಲ ಕಮ್ಮಿ ಆಗೈತೆ? ಕಮ್ಮಿ ಆಗೈತೆ ನೋಡಿ. ಇದನ್ನ ಬಿದ್ದಿಲ್ಲ, ಬರೀ ನೀವು ಉಗುಳ್ ಅಂತದ ಅಷ್ಟೇ. ಹಾಂ ಹೌದಾ? ಅವರು ಏನು ಬಿಡು, ಹೋಗೋ ಮುಂದೂ ಏನೂ ಇಲ್ಲ ಕೇಳು ಅಂತಂದ್ರೆ ಗಗೆ ಇಲ್ಲ. ನಿಮ್ಮ ಸೊಸಿಗೆ ಆಗಲ್ಲ? ನಿಮ್ಮ ಸೊಸಿ ಬ್ಲಡ್ ಆಗೈತೆ ಅದ ನಿಮ್ಮ ಸೊಸಿಗೆ. ನೋಡಿ ಈಗ ಗೈಸ್ ನಮ್ಮ ಮಮ್ಮಿನ ಮಕ್ಕ ನೋಡ್ರೆ ನಾರ್ಮಲ್ ಹೆಂಗೆ ಕ್ಲಿಪ್ ಬಿಟ್ಟು ಬಂದೇನೆ. ತಿಂಡಿ ಕ್ಲಿಪ್ ಬಾಮಿ ಎಷ್ಟು ಕ್ಲಿಪ್ ಬೇಕು ನೀನು?
ನಿಮ್ಮ ಎಲ್ಲೋದ್ರ ಬರೀ ಬಿಡೋದು ಕ್ಲಿಪ್ ಕಣ್ಣು ಮುಚ್ಚಕದ ಕೈಯಾಗಡೆ ಐತೆ ನೋಡ್ರಿ ಗೈಸ್ ಅವರಿಗೆ ರೊಕ್ಕ ಹೋದ್ರೆ ಚಿಂತಿಲ್ಲ ರೊಕ್ಕ ಗಳಿಸ್ಬೋದು ಕ್ಲಿಪ್ ಹೋದ್ರೆ ಇನ್ನೊಂದು ಕ್ಲಿಪ್ ಆ ಥರ ತೊಗೊಳಕ್ಕಾಗಲ್ಲ ಅನ್ನೋದೊಂದು ಇಂಟೆನ್ಷನ್. ನಮ್ಮ ಅಜ್ಜಿ ಮಕ್ಕ ಅವಾಗ ಹಿಂಗಾಗಿರ್ತೈತಿ ಹೋಗಿ ಬಂದರೆ ನಮ್ಮ ಮಮ್ಮಿ ಇದೆ ನಾರ್ಮಲ್ ಈಗ ಹೆಂಗಿರ್ತಾಳೆ ದಿನ ಆರ್ಸಾಡಕ್ಕೆ ಅಂತ ಹಂಗೆ ಇಷ್ಟೇ ಡಿಫ್ರೆನ್ಸ್. ದಿನ ಅಡ್ಡಾಡೋದಕ್ಕೂ ಯಾವಾಗ ಅಡ್ಡಾಡೋದಕ್ಕೆ ಆಕ್ರಿಮಿ ಜಲ್ದಿ ಕೂಳು ಈಗ ಹೋಗ್ಬೇಕು. ನಾನು ಟೈಮ್ ಆಯ್ತು, ನಾನು ಟೈಮೇ ನೋಡಿಲ್ಲ. ತಿಂಡಿ 9:30 ಆಗ್ಬಿಡುತ್ತೆ. ಶಾಲ್ ಮೇಲೆ ಶಾಲ್ ಹೌದಾ ನಾಕ ಮತ್ತೆ ಎಷ್ಟು ಬಂದು ಶಾಲು ಶಾಲ ಇವು ಯಾರ್ಯಾರು ಹಾಕ್ಯಾರ ಶಾಲ ಅಲ್ಲೇ ಅಜ್ಜರದ ಪೂಜೆ ಏನಂದ್ರ ಪಂಕಮ್ಮಂಗ ಬಂದಿದ್ದು ಅಂತ ಹೋಸಲಿ ಹೋಗಿದ್ದಿಲ್ಲ ಅಲ್ವೇ? ಮತ್ತೇನೇನಂದ್ರ ಫೈನಲಿಗೆ ಮನೆಗೆ ಬಂದೀವ್ರಿ. ಇನ್ನೊಂದೇನು ನಿಮಗೆ ಹೇಳ್ಬೇಕಂತಂದ್ರೆ ಅಕ್ಕ ವಿಡಿಯೋ ಬಿಟ್ಟು 5 ಅವರ್ ಆಗೈತೆ. ಅಂದರೆ ಈ ವಿಡಿಯೋ ಅಲ್ಲ, ನಿನ್ನಿದು ವಿಡಿಯೋ. ಅದು ಈಗೇನು ಇದು ನಾಳೆ ಅಪ್ಲೋಡ್ ಮಾಡಿರ್ತೀನಿ ಈ ವಿಡಿಯೋ. ಇದನ್ನು ನಿನ್ನಿಟ್ಟು ಅಂದರೆ ಈಗ ಪ್ರೆಸೆಂಟಿಂದ ಹೇಳಾಗತ್ತೀನಿ ನಾನು. ಒಟ್ಟು 5 ಅವರ್ ಆಯ್ತು. ಅಂಜಾದ ನಾರ್ಮಲ್ ವ್ಯೂಸ್ ಬರ್ತಿತ್ತು ನಿಯರ್ ಬೈ ಈಗ 20, 25, 15 ಎಕ್ಸೆಟ್ರಾ. ಆದರೂ ಅಷ್ಟಾರ ಬರಾಗತ್ತೈತಲ್ಲ ಅನ್ನೋದೊಂದು ಇಂಟೆನ್ಷನ್. ಇವತ್ತು ಬಂದಿರೋ ವ್ಯೂಸ್ ನೋಡಿದ್ರೆ ಅಂದ್ರೆ ಅನಾಹುತ ಸೈಕದೆ. ನಾನು ಕೇವಲ ಬರೀ 5 ವ್ಯೂಸ್ 5 ತಾಸಿಗೆ ಬಂದಿರೋದು. ಹೆಂಗಾಗೈತಂದ್ರೆ ಅದು ಲಿಟ್ರಲಿಗೆ ಇಸಿವತ್ತು ನನಗೆ ಅನಾಹುತ ಭಾಳ ತ್ರಾಸ ಆಯ್ತು. ವ್ಯೂಸ್ ಕಮ್ಮಿ ಬಂದಷ್ಟು ನನಗೆ ವಾಚ್ ಅವರ್ಸ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ವಾಚ್ ಅವರ್ಸ್ ಏನೈತಲ್ಲ ಮಾಡೋದನ್ನ ಬೆಳೆಸೋದೇನೈತಲ್ಲ ಭಾಳ ಕಷ್ಟ. ಒಂದು ವಾಚ್ ಅವರ್ ಅದು ಇನ್ ಡೀಟೇಲ್ ಹೇಳ್ಬೇಕಂದ್ರೆ ಒಂದು ವಾಚ್ ಅವರ್ ಇರ್ಬೇಕಂದ್ರೆ 1 ಅವರ್ ಆಗಬೇಕು. 1 ಅವರ್ ಅಂದರೆ ಎಕ್ಸಾಂಪಲ್ ಫಾರ್ ನನ್ನ ವೀಡಿಯೋ 5 ನಿಮಿಷ ಐತೆ. ನನ್ನ ವೀಡಿಯೋ ಇನ್ನೊಬ್ಬನ ನೋಡಿದಂದ್ರೆ 10 ನಿಮಿಷ ಆಯ್ತು. ಮತ್ತು ಅದನ್ನೇ ರಿಪೀಟ್ ನೋಡೋಂಗಿಲ್ಲ. ಮತ್ತು ವಿತೌಟ್ ಸ್ಕಿಪ್ ಮತ್ತೆ ಹೇಳಕತ್ತಿರೋದು ವಿತೌಟ್ ಸ್ಕಿಪ್ ಹೇಳ್ತಾರೆ. 5 ನಿಮಿಷ ಅವ್ನು ನೋಡಿದರೆ 15 ನಿಮಿಷ ಆಯ್ತು. ಇನ್ನೊಬ್ಬನ 5 ನಿಮಿಷದ ವೀಡಿಯೋ ನೋಡಿದ್ರೆ 20 ನಿಮಿಷ ಆಯ್ತು. ಇನ್ನೊಬ್ಬನ ನೋಡಿದ್ರೆ ಹಂಗೆ ನೋಡಿ 1 ಅವರ್ ಆಯ್ತು. ಅಂದ್ರೆ 1 ಪಾಯಿಂಟ್ ಇರ್ತೈತಿ ವಾಚ್ ಅವರ್ಸಿಂದ 1 ನಂಬರ್ ಆ್ಯಡ್ ಆಗುತ್ತೆ. ಈಗ ನಂದು ನಿಯರ್ ಬೈ ವಾಚ್ ಅವರ್ಸ್ ಇರೋದು 1500 ಚಿಲ್ಲರೆ ಐತಿ. ಈಗ ಮೈನಸ್ ಆಗಕತ್ತೈತಿ. ಇಷ್ಟು ದಿನ ಆಗ್ತಿದ್ದಿಲ್ಲ, ಇವತ್ತು ನೋಡ್ದೆ ಮೈನಸ್ ಆಗಕತ್ತೈತಿ. ಹೆಂಗಂದ್ರೆ ಗೈಸ್ ಈಗ ಕಂಟೆಂಟು ಈ ಕಡೆ ಕೆಲಸ ಮಾಡೋ ಕಂಟೆಂಟ್ ಎಕ್ಸೆಟ್ರಾ. ಈಗ ನಾನು ಹಿಂಗೆ ಹೇಳಕತ್ತೀನಿ ಅಂತಲ್ಲ, ಈಗ ಇದನ್ನೆಲ್ಲ ನೋಡಿದರೆ ನನ್ನದೇ ಕಂಟೆಂಟ್ ತಪ್ಪು. ಈಗ ನೀವು ನೋಡಾಕತ್ತೀರಿ ಬಿಡ್ತೀರಿ ಸೆಕೆಂಡ್ರಿ, ಅದು ನಂದೇನ. ಇದೇನು ಚಲೋ ಕಂಟೆಂಟ್ ಕೊಟ್ಟನಂದ್ರೆ ನೀವು ನೋಡ್ತೀರಿ, ಇಲ್ಲಾಂದ್ರೆ ಇಲ್ಲ. ತಪ್ಪಿರೋದು ನಂದು. ಕಂಟೆಂಟ್ಗೋಸ್ಕರ ಏನು ನೋಡ್ಬೇಕು, ಅಡ್ಡಾಡ್ಬೇಕು, ನೋಡ್ಬೇಕು ಎಕ್ಸೆಟ್ರಾ. ಹೆಂಗೆ ಆಗೈತಂದ್ರೆ ಇದೆಲ್ಲ ನಮಗಲ್ಲ. ನಾನೇನು ಒಂದೊಂದ್ಸಲ ಯೋಚನೆ ಮಾಡಾಕತ್ತಂದರೆ ಟೈಮ್ ವೇಸ್ಟ್ ಮಾಡಾಕತ್ತೀನಿ ನಾನು. ನನ್ನ ಪ್ರಕಾರ ಹೇಳಾಗತ್ತಿರ ಒಂದೊಂದ್ಸಲ ಯೋಚನೆ ಮಾಡಿದರೆ ಟೈಮ್ ಎಲ್ಲರೂ ವೇಸ್ಟ್ ಮಾಡಾಕತ್ತೀನಿ ನಾನು. ಎಡಿಟಿಂಗ್ ಈಗ 300 ಚಿಲ್ಲರೆ ಐತಿ. ನಂದೇನು ಯೋಚನೆ ಬರುತ್ತಾ, ಆಯ್ತು ಬಿಡಿಲಿ ಮಾಡೋ ಬಂದೀನಿ, ಎಷ್ಟಾರ ಬರಲಿ ವ್ಯೂಸು, ಇದೊಂದು ಚಾಲೆಂಜ್ ಆದ್ಮೇಲೆ ಬಿಟ್ಟು ಬಿಡೋಣ ಅಂತ ಅನ್ನಿಸ್ಬಿಡ್ತೇನೆ ಒಂದೊಂದ್ಸಲ. ಈಗ ಬಂದು ಎದಕ್ಕೆ ಬಿಡಬೇಕು ಅಂತ ನಾನು, ಯಾಕಂದರೆ ಟೈಮ್ ವೇಸ್ಟ್ ಮಾಡಾಕತ್ತೀನೋ ಏನು ಅಂತ ನಾನು. ಯಾಕಂದರೆ ಈ ಕಡೆ ಅದೇ ಟೈಮ್ ಒಳಗೆ ನನ್ನ ಕಡೆ ಕೆಲಸನೂ ಮಾಡ್ಬೇಕು, ಅದೇ ಟೈಮ್ ಒಳಗೆ ಈ ಕಡೆ ಎಡಿಟು ಮಾಡ್ಬೇಕು. ಅವೆಲ್ಲ ಹಂಗೆ ವೇಸ್ಟ್ ಅಂತೇನು ಅನ್ಸಾಗೈತೆ. ನೋಡೋಣ ಗೈಸ್ ಹಿಂಗೆ ಆಯ್ತಂದರೆ ಚಾಲೆಂಜ್ ಕಂಪ್ಲೀಟ್. ಇಲ್ಲಿ ಮಟ್ಟ ಬಂದೀನಿ, ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕಾ ಮಾಡಿಬಿಡ್ತೀನಿ. ಇನ್ನೇನು ಮಾಡ್ದಂಗೆ ಬಿಡಬೇಕೇನಂತೂ ನನಗಂತೂ ಹೆವಿ 50-50 ಮೈಂಡಾಗಿದೆ ನಾನು. ನಿಮ್ಮ ಅನಿಸಿಕೆ ಏನಿರುತ್ತೆ ಅದು ಹೇಳ್ಬಿಟ್ರೆ ನಮಗೆ ಮಾಡಿದ್ರೆ ಚಲೋ, ಮಾಡಲಿ ಅಂತ ಚಲೋ. ಯಾಕಂದರೆ ನೋಡ್ತಿರಲ್ಲ ಇದನ್ನು, ಈ ವ್ಲಾಗು ನಾನು ನೋಡಾಕತ್ತಿರಲ್ಲ, ನನಗೂ ಗೊತ್ತಿಲ್ಲ. ನೋಡೋಣ. ಇದು ಯಾಕಂದ್ರೆ ನನ್ನ ಫಾಲ್ಟೇ ಇರುತ್ತೆ. ಯಾಕಂದ್ರೆ ಕಂಟೆಂಟ್ ಇಲ್ಲ ಅಂದ್ಮ್ಯಾಗ ನಾನು ಆ ವಿಡಿಯೋ ಮ್ಯಾಗೆ ಎಕ್ಸ್ಪೆಕ್ಟೇಷನ್ ಇಡಬಾರ್ದು. ಚಲೋ ಒಂದು ಕಂಟೆಂಟ್ ಇರ್ತೈತೆ, ವ್ಯೂಸ್ ಹೋಗಲ್ಲ, ಎಕ್ಸೆಟ್ರಾ ಆಗುತ್ತೆ. ಇರಲಿ ಗೈಸ್, ಈಗ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಚಲೋ ಮಕ್ಕೋಣ. ಈಗ ಮಕ್ಕೋಣ ಟೈಮ್ ಆಗೈತೆ, ಮಕ್ಕೋಣ. ಹಂಗೆ ಶೆಕಿನ ಹೊಡೆಯಾಗೈತಿ, ಏನು ಮಾಡೋಕ್ಕಾಗಲ್ಲ. ಆದರೆ ಶೆಕಿಗಾಲ ಒಂದು ಕಂಟೆಂಟ್ ಇಲ್ಲ, ಈ ಕಡೆ ಅದು ಇಲ್ಲ, ವೀಡಿಯೋಸ್ ಇಲ್ಲ, ಎಲ್ಲ ನಾವು ತಲೆಯಿಂದ ಬ್ಲಾಗ್ ಹೊಡೆಯಾಗೈತೆ. ಆದ್ರೆ ಏನು ಮಾಡೋಕ್ಕಾಗತ್ತಲ್ಲ. ನೋಡೋಣ ಎಷ್ಟಾರ ಬರಲಿ ವ್ಯೂಸ್, ಎಷ್ಟಾರ ನೋಡೋಣ. ಲೆಟ್ಸ್ಗೋ. ಒಂದು ವೀಡಿಯೋ ಕಾಯಾಗತ್ತೀನಿ, ಒಂದು ವೀಡಿಯೋ ಯಾವ್ದಾರು ವೈರಲ್ ಆಗುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಐತಿ, ಆಗತ್ತಂತೂ ಐತಿ. ನೋಡಮ್ಮ. ಲವ್ ಯು ಗೈಸ್. ಫಸ್ಟ್ ಟೈಮ್ ನೋಡಾಕತ್ತೀರಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಮಾಡಿಸ್ರಿ ಅಂತ ಹೇಳ್ಕೊಂತ. ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ರಿಮೈಂಡ್. ಲವ್ ಯು ಗೈಸ್.